ಗ್ಯಾಸ್ ಪೂರೈಕೆ ಸರಬರಾಜು ವ್ಯತ್ಯಯ ಉಂಟಾಗಿದ್ದರಿಂದ ಇದೀಗ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಆಗ್ತಾ ಇದೆ. ಗಾಂಧಿ ಬಜಾರ್ನಲ್ಲಿರುವಂತಹ ರಸಪಾಕ ಹೋಟೆಲ್ನ ಓನರ್ ರೂಪಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮ್ಗೆ ಮುಂಚೆ ಎಷ್ಟು ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು, ಈಗ ಎಷ್ಟು ಸಪ್ಲೈ ಆಗ್ತಾ ಇದೆ, ಏನ್ ಸಮಸ್ಯೆ? ನಮಗೆ ಒಂದಿನಕ್ಕೆ 5ರಿಂದ 6 ಗ್ಯಾಸ್ ಬೇಕೇ ಬೇಕು. ಈಗ 3 ದಿನಗಳಿಂದ ಇವಾಗ ಗ್ಯಾಸ್ ಸರಬರಾಜಲ್ಲಿ ವ್ಯತ್ಯಯ ಆಗಿರೋದ್ರಿಂದ ನಮಗೆ ಇವಾಗ ಇನ್ನು ಮುಂದೆ ನಿಮಗೆ ಕಮರ್ಷಿಯಲ್ ಸಿಲಿಂಡರ್ಸ್ನ ಕೊಡೋಕ್ಕಾಗಲ್ಲ, ನೀವು ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೋಬೇಕಂತ ನಮಗೆ ಡೀಲರ್ಸ್ಗಳು ಹೇಳ್ತಿದ್ದಾರೆ. ನಮ್ಗೆ ಈಗ ರೆಗ್ಯುಲರ್ ವೆಂಡರ್ಸ್ಗಳು ಇರ್ತಾರೆ, ಸಪ್ಲೈ ಕೊಡೋರು, ಅವ್ರು ಹೇಳ್ತಾ ಇದ್ದಾರೆ. ಈಗ ಒಂದು ಗ್ಯಾಸ್ಗೆ ಮುಂಚೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ರಿ, ಈಗ ಎಷ್ಟು ಕೊಡ್ತಿದ್ರಿ? ಮುಂಚೆ 1640 ರೂಪಾಯಿ, ಅದು ಡಿಸ್ಕೌಂಟ್ ಸೇರಿ ಬರ್ತಾ ಇತ್ತು. ಈಗ ಮೊನ್ನೆಯಿಂದ 2400 ಆಗಿದೆ. ಇವತ್ತಿನ ರೇಟ್ ಬಂದು 3400 ರೂಪಾಯಿ. 1 to 3 ಆಗಿದೆ. ಹೌದು. ನಾನು ನಿಜವಾಗಿ ಇಲ್ಲಿ ಸಮಸ್ಯೆ ಇದೆಯಾ ಅಥವಾ ಕೃತಕವಾಗಿ ಉದ್ಭವಿಸ್ತಿದ್ದಾರಾ ಅಥವಾ ಗ್ಯಾಸ್ ಏಜೆನ್ಸಿಗಳನ್ನು ಕಲ್ಲಾಟ ಆಡ್ತಿದ್ದಾರೆ ಅಂತ? ಇಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಲ್ಲಾಟ ಆಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ. ಈಗ IOCಯಿಂದ ನಮಗೆ ಮೊನ್ನೆ ಒಂದು ಲೆಟರ್ ಬಂದಿತ್ತು, ಏನಂದ್ರೆ 60 ದಿನಗಳ ಮಟ್ಟಿಗೆ ನಮ್ಮಲ್ಲಿ ಇವಾಗ ನಿಮಗೆ ಪೂರೈಸುವಂತಹ LPG ಸಿಲಿಂಡರ್ಗಳು ನಮ್ಮ ಹತ್ರ ಇದೆ ಅಂತ. ಆದರೆ ಲೋಕಲ್ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂದರೆ ಸಿಲಿಂಡರ್ ಇಲ್ಲ ಅಂತ ಒಂದು ಕೃತಕ ಅಭಾವ ಸೃಷ್ಟಿಯಾಗಿದೆ. ಸುಮಾರು ನಿಮಗೆ 1,500 ರೂಪಾಯಿಯಷ್ಟು ಏರಿಕೆ ಆಗಿದೆ ಒಂದು ಸಿಲಿಂಡರ್ ಮೇಲೆ. ಇದನ್ನು ನೀವು ಮೀಡಿಯಾ ಮೂಲಕ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ಇದು ತಮ್ಮ ಗಮನಕ್ಕೆ ತಂದಿದ್ದೀನಿ. ಸರ್ಕಾರ ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ಒಂದು ಸಮಸ್ಯೆನ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ನಿಮ್ಮಲ್ಲಿ ಇವತ್ತಿಗಾಗುವಷ್ಟು ಮಾತ್ರ ಸ್ಟಾಕ್ ಇರೋದಾ ಅಥವಾ ಇವತ್ತು ಸರಬರಾಜು ಆಯ್ತಾ ಮೇಡಮ್? ಇವತ್ತು ಸರಬರಾಜು ಆಗಿಲ್ಲ ನನ್ನ ಹತ್ರ. ಇವಾಗ ನಾಳೆ ಬೆಳಿಗ್ಗೆವರೆಗೂ ಮಾತ್ರ ನನ್ನ ಹತ್ರ ಸ್ಟಾಕ್ ಇರುವಂಥದ್ದು. ನಾಳೆ ಮಧ್ಯಾಹ್ನದೊಳಗೆ ನಮಗೆ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ನಾವು ಸಹ ಹೋಟ್ಲನ್ನ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಯಾರೋ ಒಂದು ಕಲ್ಲಾಟದಿಂದ ಇವತ್ತು ಹೋಟೆಲ್ನವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು. ನಾನು ಇಲ್ಲಿ ಇವಾಗ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಈ 28 ಯಾರು ನಮ್ಮ ಸಂಸದರು ಇದ್ದೀರಾ, ದಯವಿಟ್ಟು ಇದರ ಒಂದು ಮಧ್ಯಸ್ಥಿಕೆ ವಹಿಸಿಕೊಂಡು ಕೇಂದ್ರಕ್ಕೆ ಪತ್ರ ಮುಖೇನ ಇದರ ತಿಳಿಸಬೇಕು. ಮತ್ತೆ ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ನ ನಮಗೆ ಸಾಲ್ವ್ ಮಾಡಿಕೊಡ್ಬೇಕು. ರಸಪಾಕ ಹೋಟೆಲ್ ಓನರ್ ಆಗಿರುವಂತಹ ರೂಪಶಾಸ್ತ್ರಿ ಅವರು ಮಾಡ್ತಿರುವಂತಹ ಮನವಿ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆ ಸರಬರಾಜು ವ್ಯತ್ಯಯ ಉಂಟಾಗಿದ್ದರಿಂದ ಇದೀಗ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಆಗ್ತಾ ಇದೆ. ಗಾಂಧಿ ಬಜಾರ್ನಲ್ಲಿರುವಂತಹ ರಸಪಾಕ ಹೋಟೆಲ್ನ ಓನರ್ ರೂಪಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮ್ಗೆ ಮುಂಚೆ ಎಷ್ಟು ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು, ಈಗ ಎಷ್ಟು ಸಪ್ಲೈ ಆಗ್ತಾ ಇದೆ, ಏನ್ ಸಮಸ್ಯೆ? ನಮಗೆ ಒಂದಿನಕ್ಕೆ 5ರಿಂದ 6 ಗ್ಯಾಸ್ ಬೇಕೇ ಬೇಕು. ಈಗ 3 ದಿನಗಳಿಂದ ಇವಾಗ ಗ್ಯಾಸ್ ಸರಬರಾಜಲ್ಲಿ ವ್ಯತ್ಯಯ ಆಗಿರೋದ್ರಿಂದ ನಮಗೆ ಇವಾಗ ಇನ್ನು ಮುಂದೆ ನಿಮಗೆ ಕಮರ್ಷಿಯಲ್ ಸಿಲಿಂಡರ್ಸ್ನ ಕೊಡೋಕ್ಕಾಗಲ್ಲ, ನೀವು ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೋಬೇಕಂತ ನಮಗೆ ಡೀಲರ್ಸ್ಗಳು ಹೇಳ್ತಿದ್ದಾರೆ. ನಮ್ಗೆ ಈಗ ರೆಗ್ಯುಲರ್ ವೆಂಡರ್ಸ್ಗಳು ಇರ್ತಾರೆ, ಸಪ್ಲೈ ಕೊಡೋರು, ಅವ್ರು ಹೇಳ್ತಾ ಇದ್ದಾರೆ. ಈಗ ಒಂದು ಗ್ಯಾಸ್ಗೆ ಮುಂಚೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ರಿ, ಈಗ ಎಷ್ಟು ಕೊಡ್ತಿದ್ರಿ? ಮುಂಚೆ 1640 ರೂಪಾಯಿ, ಅದು ಡಿಸ್ಕೌಂಟ್ ಸೇರಿ ಬರ್ತಾ ಇತ್ತು. ಈಗ ಮೊನ್ನೆಯಿಂದ 2400 ಆಗಿದೆ. ಇವತ್ತಿನ ರೇಟ್ ಬಂದು 3400 ರೂಪಾಯಿ. 1 to 3 ಆಗಿದೆ. ಹೌದು. ನಿಜವಾಗಿ ಇಲ್ಲಿ ಸಮಸ್ಯೆ ಇದೆಯಾ ಅಥವಾ ಕೃತಕವಾಗಿ ಉದ್ಭವಿಸ್ತಿದ್ದಾರಾ ಅಥವಾ ಗ್ಯಾಸ್ ಏಜೆನ್ಸಿಗಳನ್ನು ಕಲ್ಲಾಟ ಆಡ್ತಿದ್ದಾರೆ ಅಂತ? ಇಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಲ್ಲಾಟ ಆಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ. ಈಗ IOCಯಿಂದ ನಮಗೆ ಮೊನ್ನೆ ಒಂದು ಲೆಟರ್ ಬಂದಿತ್ತು, ಏನಂದ್ರೆ 60 ದಿನಗಳ ಮಟ್ಟಿಗೆ ನಮ್ಮಲ್ಲಿ ಇವಾಗ ನಿಮಗೆ ಪೂರೈಸುವಂತಹ LPG ಸಿಲಿಂಡರ್ಗಳು ನಮ್ಮ ಹತ್ರ ಇದೆ ಅಂತ. ಆದರೆ ಲೋಕಲ್ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂದರೆ ಸಿಲಿಂಡರ್ ಇಲ್ಲ ಅಂತ ಒಂದು ಕೃತಕ ಅಭಾವ ಸೃಷ್ಟಿಯಾಗಿದೆ. ಸುಮಾರು ನಿಮಗೆ 1,500 ರೂಪಾಯಿಯಷ್ಟು ಏರಿಕೆ ಆಗಿದೆ ಒಂದು ಸಿಲಿಂಡರ್ ಮೇಲೆ. ಇದನ್ನು ನೀವು ಮೀಡಿಯಾ ಮೂಲಕ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ಇದು ತಮ್ಮ ಗಮನಕ್ಕೆ ತಂದಿದ್ದೀನಿ. ಸರ್ಕಾರ ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ಒಂದು ಸಮಸ್ಯೆನ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ನಿಮ್ಮಲ್ಲಿ ಇವತ್ತಿಗಾಗುವಷ್ಟು ಮಾತ್ರ ಸ್ಟಾಕ್ ಇರೋದಾ ಅಥವಾ ಇವತ್ತು ಸರಬರಾಜು ಆಯ್ತಾ ಮೇಡಮ್? ಇವತ್ತು ಸರಬರಾಜು ಆಗಿಲ್ಲ ನನ್ನ ಹತ್ರ. ಇವಾಗ ನಾಳೆ ಬೆಳಿಗ್ಗೆವರೆಗೂ ಮಾತ್ರ ನನ್ನ ಹತ್ರ ಸ್ಟಾಕ್ ಇರುವಂಥದ್ದು. ನಾಳೆ ಮಧ್ಯಾಹ್ನದೊಳಗೆ ನಮಗೆ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ನಾವು ಸಹ ಹೋಟ್ಲನ್ನ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಯಾರೋ ಒಂದು ಕಲ್ಲಾಟದಿಂದ ಇವತ್ತು ಹೋಟೆಲ್ನವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು. ನಾನು ಇಲ್ಲಿ ಇವಾಗ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಈ 28 ಯಾರು ನಮ್ಮ ಸಂಸದರು ಇದ್ದೀರಾ, ದಯವಿಟ್ಟು ಇದರ ಒಂದು ಮಧ್ಯಸ್ಥಿಕೆ ವಹಿಸಿಕೊಂಡು ಕೇಂದ್ರಕ್ಕೆ ಪತ್ರ ಮುಖೇನ ಇದರ ತಿಳಿಸಬೇಕು. ಮತ್ತೆ ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ನ ನಮಗೆ ಸಾಲ್ವ್ ಮಾಡಿಕೊಡ್ಬೇಕು. ರಸಪಾಕ ಹೋಟೆಲ್ ಓನರ್ ಆಗಿರುವಂತಹ ರೂಪಶಾಸ್ತ್ರಿ ಅವರು ಮಾಡ್ತಿರುವಂತಹ ಮನವಿ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆ ಸರಬರಾಜು ವ್ಯತ್ಯಯ ಉಂಟಾಗಿದ್ದರಿಂದ ಇದೀಗ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಆಗ್ತಾ ಇದೆ. ಗಾಂಧಿ ಬಜಾರ್ನಲ್ಲಿರುವಂತಹ ರಸಪಾಕ ಹೋಟೆಲ್ನ ಓನರ್ ರೂಪಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮ್ಗೆ ಮುಂಚೆ ಎಷ್ಟು ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು, ಈಗ ಎಷ್ಟು ಸಪ್ಲೈ ಆಗ್ತಾ ಇದೆ, ಏನ್ ಸಮಸ್ಯೆ? ನಮಗೆ ಒಂದಿನಕ್ಕೆ 5ರಿಂದ 6 ಗ್ಯಾಸ್ ಬೇಕೇ ಬೇಕು. ಈಗ 3 ದಿನಗಳಿಂದ ಇವಾಗ ಗ್ಯಾಸ್ ಸರಬರಾಜಲ್ಲಿ ವ್ಯತ್ಯಯ ಆಗಿರೋದ್ರಿಂದ ನಮಗೆ ಇವಾಗ ಇನ್ನು ಮುಂದೆ ನಿಮಗೆ ಕಮರ್ಷಿಯಲ್ ಸಿಲಿಂಡರ್ಸ್ನ ಕೊಡೋಕ್ಕಾಗಲ್ಲ, ನೀವು ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೋಬೇಕಂತ ನಮಗೆ ಡೀಲರ್ಸ್ಗಳು ಹೇಳ್ತಿದ್ದಾರೆ. ನಮ್ಗೆ ಈಗ ರೆಗ್ಯುಲರ್ ವೆಂಡರ್ಸ್ಗಳು ಇರ್ತಾರೆ, ಸಪ್ಲೈ ಕೊಡೋರು, ಅವ್ರು ಹೇಳ್ತಾ ಇದ್ದಾರೆ. ಈಗ ಒಂದು ಗ್ಯಾಸ್ಗೆ ಮುಂಚೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ರಿ, ಈಗ ಎಷ್ಟು ಕೊಡ್ತಿದ್ರಿ? ಮುಂಚೆ 1640 ರೂಪಾಯಿ, ಅದು ಡಿಸ್ಕೌಂಟ್ ಸೇರಿ ಬರ್ತಾ ಇತ್ತು. ಈಗ ಮೊನ್ನೆಯಿಂದ 2400 ಆಗಿದೆ. ಇವತ್ತಿನ ರೇಟ್ ಬಂದು 3400 ರೂಪಾಯಿ. 1 to 3 ಆಗಿದೆ. ಹೌದು.
ನಿಜವಾಗಿ ಇಲ್ಲಿ ಸಮಸ್ಯೆ ಇದೆಯಾ ಅಥವಾ ಕೃತಕವಾಗಿ ಉದ್ಭವಿಸ್ತಿದ್ದಾರಾ ಅಥವಾ ಗ್ಯಾಸ್ ಏಜೆನ್ಸಿಗಳನ್ನು ಕಳ್ಳಾಟ ಆಡ್ತಿದಾರ ಅಂತ? ಇಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಒಂದು ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ. ಈಗ IOCಯಿಂದ ನಮಗೆ ಮೊನ್ನೆ ಒಂದು ಲೆಟರ್ ಬಂದಿತ್ತು ಏನಂದರೆ 60 ದಿನಗಳ ಮಟ್ಟಿಗೆ ನಮ್ಮಲ್ಲಿ ಇವಾಗ ನಿಮಗೆ ಪೂರೈಸುವಂತಹ LPG ಸಿಲಿಂಡರ್ಗಳು ನಮ್ಮ ಹತ್ರ ಇದೆ ಅಂತ. ಆದರೆ ಲೋಕಲ್ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂದರೆ ಸಿಲಿಂಡರ್ ಇಲ್ಲ ಅಂತ ಒಂದು ಕೃತಕ ಅಭಾವ ಸೃಷ್ಟಿಯಾಗಿದೆ. ಸುಮಾರು ನಿಮಗೆ 1,500 ರೂಪಾಯಿಯಷ್ಟು ಏರಿಕೆಯಾಗಿದೆ ಒಂದು ಸಿಲಿಂಡರ್ ಮೇಲೆ. ಇದನ್ನು ನೀವು ಮೀಡಿಯಾ ಮೂಲಕ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ಇದು ತಮ್ಮ ಗಮನಕ್ಕೆ ತಂದಿದ್ದೀನಿ. ಸರ್ಕಾರ ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ಒಂದು ಸಮಸ್ಯೆನ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ನಿಮ್ಮಲ್ಲಿ ಇವತ್ತಿಗಾಗುವಷ್ಟು ಮಾತ್ರ ಸ್ಟಾಕ್ ಇರೋದಾ ಅಥವಾ ಇವತ್ತು ಸರಬರಾಜು ಆಯ್ತಾ ಮೇಡಮ್? ಇವತ್ತು ಸರಬರಾಜು ಆಗಿಲ್ಲ. ನನ್ನ ಹತ್ರ ಇವಾಗ ನಾಳೆ ಬೆಳಿಗ್ಗೆವರೆಗೂ ಮಾತ್ರ ನನ್ನ ಹತ್ರ ಸ್ಟಾಕ್ ಇರುವಂಥದ್ದು. ನಾಳೆ ಮಧ್ಯಾಹ್ನದೊಳಗೆ ನಮಗೆ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದರೆ ನಾವು ಸಹ ಹೋಟ್ಲನ್ನು ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಯಾರೋ ಒಂದು ಕಳ್ಳಾಟದಿಂದ ಇವತ್ತು ಹೋಟೆಲ್ನವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು, ನಾನು ಇಲ್ಲಿ ಇವಾಗ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಈ 28 ಯಾರು ನಮ್ಮ ಸಂಸದರು ಇದ್ದೀರಾ, ದಯವಿಟ್ಟು ಇದರ ಒಂದು ಮಧ್ಯಸ್ಥಿಕೆ ವಹಿಸಿಕೊಂಡು ಕೇಂದ್ರಕ್ಕೆ ಪತ್ರ ಮುಖೇನ ಇದರ ತಿಳಿಸಬೇಕು ಮತ್ತು ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ನ ನಮಗೆ ಸಾಲ್ವ್ ಮಾಡಿಕೊಡ್ಬೇಕು. ರಸಪಾಕ ಹೋಟೆಲ್ ಓನರ್ ಆಗಿರುವಂತಹ ರೂಪಾ ಶಾಸ್ತ್ರಿ ಅವರು ಮಾಡ್ತಿರುವಂತಹ ಮನವಿ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಪೂರೈಕೆ ಸರಬರಾಜು ವ್ಯತ್ಯಯ ಉಂಟಾಗಿದ್ರಿಂದ ಇದೀಗ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಆಗ್ತಾ ಇದೆ. ಗಾಂಧಿ ಬಜಾರ್ನಲ್ಲಿರುವಂತಹ ರಸಪಾಕ ಹೋಟೆಲ್ನ ಓನರ್ ರೂಪಾ ಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮಗೆ ಮುಂಚೆ ಎಷ್ಟು ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು, ಈಗ ಎಷ್ಟು ಸಪ್ಲೈ ಆಗ್ತಾ ಇದೆ, ಏನು ಸಮಸ್ಯೆ? ನಮಗೆ ಒಂದಿನಕ್ಕೆ 5 ರಿಂದ 6 ಗ್ಯಾಸ್ ಬೇಕೇ ಬೇಕು. ಈಗ 3 ದಿನಗಳಿಂದ ಇವಾಗ ಗ್ಯಾಸ್ ಸರಬರಾಜಲ್ಲಿ ವ್ಯತ್ಯಯ ಆಗಿರೋದ್ರಿಂದ ನಮಗೆ ಇವಾಗ ಇನ್ನು ಮುಂದೆ ನಿಮಗೆ ಕಮರ್ಷಿಯಲ್ ಸಿಲಿಂಡರ್ಸ್ನ ಕೊಡೋಕ್ಕಾಗಲ್ಲ, ನೀವು ಒಂದು ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೋಬೇಕಂತ ನಮಗೆ ಡೀಲರ್ಸ್ಗಳು ಹೇಳ್ತಿದ್ದಾರೆ. ನಮಗೆ ಈಗ ರೆಗ್ಯುಲರ್ ವೆಂಡರ್ಸ್ಗಳು ಇರ್ತಾರೆ ಸಪ್ಲೈ ಕೊಡೋರು, ಅವ್ರು ಹೇಳ್ತಾ ಇದ್ದಾರೆ. ಈಗ ಒಂದು ಗ್ಯಾಸ್ಗೆ ಮುಂಚೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ರಿ, ಈಗ ಎಷ್ಟು ಕೊಡ್ತಿದ್ರಿ? ಮುಂಚೆ 1,640 ರೂಪಾಯಿ ಅದು ಡಿಸ್ಕೌಂಟ್ ಸೇರಿ ಬರ್ತಾ ಇತ್ತು. ಈಗ ಮೊನ್ನೆಯಿಂದ 2,400 ಆಗಿದೆ. ಇವತ್ತಿನ ರೇಟ್ ಬಂದು 3,400 ರೂಪಾಯಿ. 1 3 ಆಗಿದಿಲ್ಲ? ಹೌದು. ನಿಜವಾಗಿ ಇಲ್ಲಿ ಸಮಸ್ಯೆ ಇದೆಯಾ ಅಥವಾ ಕೃತಕವಾಗಿ ಉದ್ಭವಿಸ್ತಿದ್ದಾರಾ ಅಥವಾ ಗ್ಯಾಸ್ ಏಜೆನ್ಸಿಗಳನ್ನು ಕಳ್ಳಾಟ ಆಡ್ತಿದಾರ ಅಂತ? ಇಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಒಂದು ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ. ಈಗ IOCಯಿಂದ ನಮಗೆ ಮೊನ್ನೆ ಒಂದು ಲೆಟರ್ ಬಂದಿತ್ತು ಏನಂದರೆ 60 ದಿನಗಳ ಮಟ್ಟಿಗೆ ನಮ್ಮಲ್ಲಿ ಇವಾಗ ನಿಮಗೆ ಪೂರೈಸುವಂತಹ LPG ಸಿಲಿಂಡರ್ಗಳು ನಮ್ಮ ಹತ್ರ ಇದೆ ಅಂತ. ಆದರೆ ಲೋಕಲ್ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂದರೆ ಸಿಲಿಂಡರ್ ಇಲ್ಲ ಅಂತ ಒಂದು ಕೃತಕ ಅಭಾವ ಸೃಷ್ಟಿಯಾಗಿದೆ. ಸುಮಾರು ನಿಮಗೆ 1,500 ರೂಪಾಯಿಯಷ್ಟು ಏರಿಕೆಯಾಗಿದೆ ಒಂದು ಸಿಲಿಂಡರ್ ಮೇಲೆ. ಇದನ್ನು ನೀವು ಮೀಡಿಯಾ ಮೂಲಕ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ಇದು ತಮ್ಮ ಗಮನಕ್ಕೆ ತಂದಿದ್ದೀನಿ. ಸರ್ಕಾರ ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ಒಂದು ಸಮಸ್ಯೆನ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ನಿಮ್ಮಲ್ಲಿ ಇವತ್ತಿಗಾಗುವಷ್ಟು ಮಾತ್ರ ಸ್ಟಾಕ್ ಇರೋದಾ ಅಥವಾ ಇವತ್ತು ಸರಬರಾಜು ಆಯ್ತಾ ಮೇಡಮ್? ಇವತ್ತು ಸರಬರಾಜು ಆಗಿಲ್ಲ. ನನ್ನ ಹತ್ರ ಇವಾಗ ನಾಳೆ ಬೆಳಿಗ್ಗೆವರೆಗೂ ಮಾತ್ರ ನನ್ನ ಹತ್ರ ಸ್ಟಾಕ್ ಇರುವಂಥದ್ದು. ನಾಳೆ ಮಧ್ಯಾಹ್ನದೊಳಗೆ ನಮಗೆ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದರೆ ನಾವು ಸಹ ಹೋಟ್ಲನ್ನು ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಯಾರೋ ಒಂದು ಕಳ್ಳಾಟದಿಂದ ಇವತ್ತು ಹೋಟೆಲ್ನವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು, ನಾನು ಇಲ್ಲಿ ಇವಾಗ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಈ 28 ಯಾರು ನಮ್ಮ ಸಂಸದರು ಇದ್ದೀರಾ, ದಯವಿಟ್ಟು ಇದರ ಒಂದು ಮಧ್ಯಸ್ಥಿಕೆ ವಹಿಸಿಕೊಂಡು ಕೇಂದ್ರಕ್ಕೆ ಪತ್ರ ಮುಖೇನ ಇದರ ತಿಳಿಸಬೇಕು ಮತ್ತು ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ನ ನಮಗೆ ಸಾಲ್ವ್ ಮಾಡಿಕೊಡ್ಬೇಕು. ರಸಪಾಕ ಹೋಟೆಲ್ ಓನರ್ ಆಗಿರುವಂತಹ ರೂಪಾ ಶಾಸ್ತ್ರಿ ಅವರು ಮಾಡ್ತಿರುವಂತಹ ಮನವಿ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.